ನಮಸ್ಕಾರ. ನಿಮಗೆಲ್ಲರಿಗೂ ಗೊತ್ತು ಹರೀಶ್ ರಾವ್ ಇವತ್ತು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತೇಳಿ. ಒನ್ ಡೇ ಆಗಿದೆ ಸೋಷಿಯಲ್ ಮೀಡಿಯಲ್ಲಿ ಈ ಥರ ಬರಕ್ಕೆ ಸ್ಟಾರ್ಟ್ ಆಗಿ. ಸಡನ್ ಈಗ ಸಾಯಂಕಾಲ ಒಂದು ಫೋನ್ ಬರುತ್ತೆ ನನಗೆ. ಫೋನ್ ಬಂದಾಗ ಸರ್ ನನಗೆ ಮನೆಗೆ ಲೊಕೇಶನ್ ಕಳಿಸಿ ನಾನು ಬರಬೇಕು, ಮಾತಾಡಬೇಕು ಅಂತ ಹೇಳಿದಾಗ ನಾನು ಹಾಕಿದೆ. ಒಬ್ಬರು ನಮ್ಮ ಮನೆಗೆ ಬರ್ತಾರೆ, ಬಂದು ಈ ಥರ ಕಾಲ್ ಮಾಡಿ ಅಣ್ಣ ನಿಮ್ಮ ಹತ್ರ ಮಾತಾಡಬೇಕು ಅಂತ. ನಾನು ಯಾರು ಇರ್ಬೋದು ಅಂತ ಒಂದು ಕ್ಯೂರಿಯಾಸಿಟಿ ಇತ್ತು. ನನಗೆ ಗೊತ್ತಿಲ್ಲ ಇಷ್ಟು ಬೇಗ ನನ್ನ ಕನ್ನಡ ಚಿತ್ರರಂಗದ ಒಂದು ಮಹಾನ್ ದಿಗ್ಗಜರ ಮನೆಯ ಮಕ್ಕಳು, ಅದರಲ್ಲಿ ಧ್ರುವ ಸರ್ಜವರು ಅಣ್ಣ ಮಾತಾಡ್ತಾ ಇದ್ದು, ನನಗೆ ಧ್ರುವ ಸರ್ಜವರ ಕಾಲು ಅಂತ ಗೊತ್ತಾಯಿತು. ನನಗೆ ಒಂಥರ ಆಗೋಯ್ತು. ಯಾಕಂದರೆ ನಾವೆಲ್ಲ ಹೇಳಿದಾಗ ತುಂಬ ಕಡೆ ಹೇಳಿದೆ, ದೊಡ್ಡ ದೊಡ್ಡ ಕಲಾವಿದರು ನಾನು ಅವ್ರನ್ನ ನೋಡ್ಕೊಂಡು ಬೆಳೆದವನು. ಶಕ್ತಿ ಪ್ರಸಾದ್ ಅಂತ ದೊಡ್ಡ ಮನೆಯ ಒಂದು ಹುಡುಗ, ಇವತ್ತು ದೊಡ್ಡ ರೀತಿಯಲ್ಲಿ ಬೆಳೆದಿದ್ದಾರೆ. ಅದಕ್ಕೆ ಯಾರ ಸಪೋರ್ಟ್ ಇಲ್ಲ, ಶ್ರಮಪಟ್ಟು ಮೇಲೆ ಬಂದಿದ್ದಾರೆ. ನನಗೆ ಚಿರು ಕೂಡ ಒಳ್ಳೆ ಸ್ನೇಹಿತ. ಆ್ಯಕ್ಚುಲಿ ನನಗೆ ಧ್ರುವರು ಅಷ್ಟು ಕ್ಲೋಸ್ ಇಲ್ಲ. ನಾನು ಒಂದ್ಸರಿ ಹೋಗಿದ್ದೀನಿ ಮನೆಗೆ, ಅವ್ರ ಬರ್ಡೇಗೆ. ಇವತ್ತು ನನಗೆ ಫೋನ್ ಮಾಡಿ, ಅಣ್ಣ ಏನು ಹಾಸ್ಪಿಟಲ್, ಯಾವ ಹಾಸ್ಪಿಟ್ಲು, ಎಲ್ಲರೂ ನೀವು ಕಣ್ಣೀರು ಹಾಕ್ಬಿಡಿ, ನಮ್ಮದು ಹಾಸ್ಪಿಟ್ಲ್ ಇದೆ ಬೇರೆ ಕಡೆ, ನಮ್ಮದೇ ಒಬ್ಬರು ಡಾಕ್ಟರ್ ಇದ್ದಾರೆ, ನೀವು ಅಲ್ಲಿ ಹೋಗಿ ಇವತ್ತಿಲ್ಲ ನಾಳೆ ಬೆಳಿಗ್ಗೆ ಹೋಗಿ ಅಡ್ಮಿಟ್ ಆಗಿ ಅದೇನಿದೆ ನಾನು ನೋಡ್ಕೊಳ್ತೀನಿ, ನೀವು ಸ್ವಲ್ಪ ಎಲ್ಲರೂ ಕೂಡ ಕಣ್ಣೀರು ಹಾಕಕ್ಕೆ ಹೋಗ್ಬೇಡಿ. ಆಮೇಲೆ ನಾನೇ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ಇಲ್ಲ ಏನಕ್ಕೆ ಅಂದರೆ ನಂದು ಆಲ್ರೆಡಿ ನಾನು ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ, ಇನ್ನೇನು ಒಂದು ವಾರದೊಳಗಡೆ ನಾನು ಇಂಜೆಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಬೇಕು. ಈ ಥರ ಅವ್ರಿಗೆ ಹೇಳಿದ ಮೇಲೆ ಹೌದಾ ಖಂಡಿತ ಹೋಗಿಯಾ ಅದೇ ಹಾಸ್ಪಿಟಲ್ ಮಾಡ್ತೀರಾ, ಸರಿ ಆಗುತ್ತೆ, ಅದೇನಿದೆ ನಾನು ನೋಡ್ಕೊಳ್ತೀನಿ, ನೀವು ಎಲ್ಲೂ ಕೂಡ ಈ ಥರ ಕಣ್ಣೀರು ಹಾಕ್ಕೊಂಡು ಮಾಡಬೇಡಿ, ನಾನು ಇದ್ದೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಫ್ಯಾಮಿಲಿಗಾಗಲಿ ಯಾವುದೇ ಅಣ್ಣ ನಾವೆಲ್ಲ ಜೊತೆಯಲ್ಲಿ ಇರ್ತೀವಿ ನಿಮಗೆ ಅಂತ ಒಂದು ಭರವಸೆ. ಎಷ್ಟು ನೋಡಿ ನನ್ನ ಮುಖದಲ್ಲಿ ಎಷ್ಟೊಂದು ಖುಷಿ ಅಂದರೆ ನಾನು ನೆನೆಸ್ಕೊಂಡೇ ಇಲ್ಲ. ಈ ಥರ ಆದರೆ ನನಗೆ ಅಷ್ಟು ಕ್ಲೋಸ್ ಇಲ್ಲದೆ ಈ ಥರ ಸಡನ್ ಆಗಿ ಬಂದು ನಾನು ಇರ್ತೀನಿ ನಿಲ್ತೀನಿ ದೊಡ್ಡವರಿಗೆ ಎದುರ್ಕೋಬೇಡಿ ನೀವು ಅಂತ ಹೇಳಿದಾಗ ನನಗೆ ನಿಜವಾಗ್ಲೂ ಖುಷಿ ಆಗ್ತಿದೆ. ನಿಜವಾಗ್ಲೂ ಹೇಳ್ತೀನಿ, ನನ್ನ ಕನ್ನಡ ಕಲಾಭಿಮಾನಿಗಳಿದ್ದಾರೆ ನೋಡಿ, ಅವ್ರದ್ದೆಲ್ಲರಿಗೂ ಅಷ್ಟೇ, ನಮ್ಮ ನಾಯಕ ನಟರೆಲ್ಲ ಒಳ್ಳೆಯವರು. ನಿಜವಾಗ್ಲೂ ನಾನು ನೋಡಿದವರು ನಾನು. ಅದರಿಂದ ಈಗ ಹೊಸ ಹೀರೋ ಧ್ರುವ ಸರ್ಜರು, ನಾನು ದೇವರ ಮೇಲೆ ಆಣೆ ಕೇಳ್ತೀನಿ, ಇದರಲ್ಲಿ ಯಾವುದೇ ಥರದ ಒಂದು ಅವರನ್ನು ಹೊಗಳ್ಬೇಕು ಅಂತ ಹೇಳ್ತಿಲ್ಲ, ಖುಷಿ ನನಗೆ ಆಗ್ತಾ ಉಂಟು. ಬಟ್ ಒಂದು ಮಾತ್ರ ಹೇಳಿದರೆ, ಇದು ರಿಸ್ಕ್.